ಕನ್ನಡ ಸರಸ್ವತ ಲೋಕಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಭೈರಪ್ಪನವರು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ನೋ ಡೌಟ್ ಇಟ್ ಇಸ್ ಅ ಗ್ರೇಟ್ ಲಾಸ್. ಯಾಕೆ ಅಂತಂದ್ರೆ ಅವರು ಬರೆದಂಥ ಪ್ರತಿಯೊಂದು ಕಾದಂಬರಿ ಇರ್ಬೋದು, ಅದನ್ನ ಈ ಜಗತ್ತಲ್ಲಿ 42 ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಆಗಿರೋದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ಇವತ್ತು ಕರ್ನಾಟಕದಲ್ಲೆಲ್ಲ, ದೇಶದಲ್ಲೆಲ್ಲ, ಜಗತ್ತಿನಾದ್ಯಂತ ಒಬ್ಬ ಸ್ಟಾರ್ ಕಾದಂಬರಿಕಾರರು ಯಾರಾದ್ರೂ ಇದ್ರೆ ಅದು ಭೈರಪ್ಪನವರು. ಸಹಜವಾಗಿ ಕಾದಂಬರಿಗಳನ್ನ ಬರೆಯೋರು ಕಾಲ್ಪನಿಕವಾಗಿ ಬರೀತಾರೆ, ಆದರೆ ಭೈರಪ್ಪನವ್ರಿಗೆ ಅದೊಂದು ವ್ಯತ್ಯಾಸ ಇತ್ತು. ಯಾವ ಬಗ್ಗೆ ಬರೀಬೇಕು, ಯಾವ ವಿಚಾರದ ಬಗ್ಗೆ ಬರೀಬೇಕು, ಇಲ್ಲ ಒಂದು ಒಟ್ಟು ಕುಟುಂಬದ ಬಗ್ಗೆ ಬರೀಬೇಕಾ, ಇಲ್ಲ ಒಂದು ಧರ್ಮದ ಬಗ್ಗೆ ಬರೀಬೇಕಾ, ಒಂದು ಆಚಾರ ವಿಚಾರದ ಬಗ್ಗೆ ಬರೀಬೇಕಾ, ಇಲ್ಲಾಂದ್ರೆ ಒಬ್ಬ ಸಾಮಾನ್ಯನ ಬದುಕು ಬಗ್ಗೆ ಬರೀಬೇಕಂತಂದ್ರೆ ಅವರೇ ಹೋಗಿ ಅವ್ರ ಜೊತೆನೇ ಇದ್ದು ವಾಸಿಸಿ ಅದನ್ನ ಆಸ್ವಾದಿಸಿ ಬಹಳ ಅದ್ಭುತವಾಗಿ ಬರೆಯುವಂಥದ್ದನ್ನು ನಾವು ನೋಡಿದ್ದೀವಿ. ಅಂದ್ರೆ ಮೋರ್ ದೆನ್ ಎ ರೈಟರ್, ಒಬ್ಬ ಆಂಥ್ರೋಪಾಲಜಿಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಥಿನೋಗ್ರಫಿ ಸ್ಟಡಿ ಅಂತ ಆಂಥ್ರೋಪಾಲಜಿಯಲ್ಲಿದೆ. ಅಲ್ಲೇ ಹೋಗಿ ಅವ್ರ ಜೊತೆನೆ, ಟ್ರೈಬಲ್ಸ್ ಜೊತೆನೆ ಇದ್ದು ಅವ್ರನ್ನ ಕಲ್ಚರ್ನೆಲ್ಲ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಬಂದು ರಿಸರ್ಚ್ ಮಾಡಿ ಬಂದು ಬರೆಯೋದು, ಅದ್ರ ಬಗ್ಗೆ ಎಥಿನೋಗ್ರಫಿ ಅಂತ ಹೇಳ್ತೀವಿ ನಾವು. ಆ ಥರ ಒಬ್ಬ ದೊಡ್ಡ ಕಾದಂಬರಿಕಾರರು. ಇವತ್ತು ಯಾರು ಐಡಿಯಾಲಜಿಕಲಿ ಏನೇ ಅವ್ರ ಸ್ಟ್ಯಾಂಡ್ ಇದ್ರೇನು, ತಾತ್ವಿಕವಾಗಿ ಮತ್ತೆ ಐಡಿಯಾಲಜಿಕಲಿ ಡಿಫ್ರೆನ್ಸಸ್ ಇದ್ರೇನು, ಅವರ ಬರವಣಿಗೆನ ಮತ್ತೆ ಅವ್ರಿಗಿದ್ದಂಥ ಕಮಿಟ್ಮೆಂಟ್ ಅದನ್ನ ಪ್ರತಿಯೊಬ್ಬರೂ ಗೌರವಿಸ್ತಾರೆ. ಇರುತ್ತೆ ಈ ನೆಲದಲ್ಲಿ ಹುಟ್ಟಿರೋರು, ಓದಿರೋರು, ಭೈರಪ್ಪನವ್ರು ಗೊತ್ತಿರೋರು ಎಲ್ಲರೂ ಅವ್ರನ್ನ ಗೌರವಿಸ್ತಾರೆ. ಯಾಕೆ ಅಂತಂದ್ರೆ ಅವರು ತಗೊಂಡಂತ ಯಾವ ಸನ್ಮಾನಗಳಿರ್ಬೋದು, ಅವಾರ್ಡ್ಸ್ ಇರ್ಬೋದು, ಅದನ್ನ ಮತ್ತೆ ಸಮಾಜಕ್ಕೆ ಕೊಟ್ಟರು ಹೊರತು ಅದನ್ನ ಅವ್ರ ಮನೆಗೆ ತಗೊಂಡೋಗಿಲ್ಲ. ಇಂಥ ಒಬ್ಬ ಅಪರೂಪ, ಪ್ರಾಮಾಣಿಕ ಮತ್ತೆ ಅಪರೂಪದ ವ್ಯಕ್ತಿತ್ವ ಉಳ್ಳಂತ ಭೈರಪ್ಪನವರು ನಮ್ಮನ್ನ ಬಿಟ್ಟು ಹೋಗಿರೋದು ಒಂದು ದೊಡ್ಡ, ಕರ್ನಾಟಕಕ್ಕೆ, ಕನ್ನಡ ಸರಸ್ವತ ಲೋಕಕ್ಕೆ, ಇಡೀ ಜಗತ್ತಿಗೆ, ಒಂದು ಲಿಟ್ರರಿ ವರ್ಲ್ಡ್ಗೆ ಒಂದು ದೊಡ್ಡ ಲಾಸ್ ಆಗಿದೆ. ಅವ್ರಿಗೆ ಭಗವಂತ ಚಿರಶಾಂತಿ ಕೊಡಲಿ ಅಂತ ನಾನು ಬಯಸಿ, ಭೈರಪ್ಪನವ್ರ ಹೆಸರು ಶಾಶ್ವತವಾಗಿ ಉಳಿಸುವಂಥ ಕೆಲಸ ಸರ್ಕಾರ ಇರ್ಬೋದು, ರೈಟರ್ಸ್ ಇರ್ಬೋದು, ಇಲ್ಲ ಓದುಗರು ಇರ್ಬೋದು, ಎಲ್ಲರೂ ಸೇರಿ ಮಾಡುವಂಥದ್ದು ನಮ್ಮ ಮುಂದೆ ಜವಾಬ್ದಾರಿ ಇದೆ. ಅವರ ಹೆಸರು ಶಾಶ್ವತವಾಗಿ ಉಳಿಲಿ. ಆಮೇಲೆ ಮೈಸೂರಿಗೆ ಒಂದು ದೊಡ್ಡ ಲಾಸು. ಯಾಕಂತಂದ್ರೆ ಅವ್ರ ಊರಿಗಿದ್ದಂಥ ಅಟ್ಯಾಚ್ಮೆಂಟ್ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ. ಆ ಊರಿನ ಕೆರೆ ತುಂಬಿಸಿ ಕರ್ಕೊಂಡೋಗಿ ಪೂಜೆ ಮಾಡಿಸ್ತಾರೆ. ಅವ್ರ ತಾಯಿ ಹೆಸರಲ್ಲಿ ಒಂದು ಲೈಬ್ರರಿ ಸೆಟಪ್ ಮಾಡ್ತಾರೆ. ಬೇರೆಯವರು ಏನೇನೋ ಮಾಡಕ್ಕೆ ಹೊರಟು ಹೋಗ್ತಾರೆ. ಆದರೆ ಆ ತಾಯಿ ಹೆಸರಲ್ಲಿ ಒಂದು ಲೈಬ್ರರಿ ಮಾಡಿದ್ದನ್ನ ಏನು ಸಂದೇಶ ಕೊಡುತ್ತೆ ಅಂತಂದ್ರೆ, ಅವ್ರ ಊರಿನ ಪ್ರತಿಯೊಬ್ಬ ಹುಡುಗ ಇರ್ಬೋದು, ಪ್ರತಿಯೊಬ್ಬ ಪ್ರಜೆ ಇರ್ಬೋದು, ಅಕ್ಕಪಕ್ಕದ ಹಳ್ಳಿಯಲ್ಲಿ ಇರ್ಬೋದು, ಆ ಲೈಬ್ರರಿನ ಯೂಸ್ ಮಾಡ್ಕೊಬೇಕು ನಮ್ಮ ತಾಯಿ ಹೆಸರಲ್ಲಿ ಅಂತ, ಗೌರಮ್ಮನವರು ಹೆಸರಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಮಾಡಿದ್ರು. ಹಂಗಾಗಿ ಇಷ್ಟು ದೊಡ್ಡ ಅವರು ಆರೋಗ್ಯವಾಗಿದ್ರು ಈ ಥರದ ಒಂದು ದುರ್ಘಟನೆ ಆಗುತ್ತೆ ಅಂತ ನಾವು ಯಾರು ಅಂದ್ಕೊಂಡಿರಲಿಲ್ಲ. ಬಟ್ ದೈವ ಇಚ್ಛೆ ಇದೆಲ್ಲ ನಮ್ಮ ಕೈಯಲ್ಲಿಲ್ಲ. ಹಂಗಾಗಿ ನಾನು ಶಾಂತಿ ಕೊಡ್ತಾ ಇದ್ದೇನೆ. ಅವ್ರಿಗೆ ಒಂದು ನನ್ನ ಪ್ರಣಾಮಗಳು ತಿಳಿಸಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.